ಇದು ಯಾವಕ್ಕೆ ನಿಮ್ಮ ಪ್ರೇರಣೆ ಆಗ್ತು? ನಿಮ್ಗೆ ಇದಕ್ಕೆ ಬರ್ಲಾಕ ಮೇನ್ ಉದ್ದೇಶ ಏನು? ಮತ್ತೆ ಯುವಕರಿಗೆ ನಿಮ್ಮಲ್ಲಿಂದ ಅವ್ರು ಏನು ಪ್ರೇರಣೆ ಪಡೆಯಬಹುದು ಎಂಬ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ತಮ್ಮ ಬಗ್ಗೆ ಪರಿಚಯ ಹಾಗೂ ತಾವು ಯಾವ ಥರ ಇಂಜಿನಿಯರಿಂಗ್ ಮುಗಿಸಿದ್ರಿ ಮತ್ತೆ ಏನೇನು? ಬೇಸಿಕಲಿ ಆಟೋಮೊಬೈಲ್ ಇಂಜಿನಿಯರು. ನಾನು ಇಂಗ್ಲೆಂಡಲ್ಲಿ ಮಾಸ್ಟರ್ಸ್ ಇನ್ ಆಟೋಮೋಟಿವ್ ಇಂಜಿನಿಯರಿಂಗ್ ಮಾಡಿ ಅಲ್ಲಿ ಜಾಗ್ವರ್ ಲ್ಯಾಂಡ್ ರೋವರ್ ಅಂತ ಒಂದು ಕಂಪನಿ ಇದೆ ಸರ್, ಅಲ್ಲಿ ಕೆಲಸ ಮಾಡ್ತಿದ್ದೆ. ಅದಾದಮೇಲೆ ನನಗೆ ಭಾರತಕ್ಕೆ ಮರಳಿ ಬರ್ಬೇಕಂತ ಅನ್ಸ ದಿಶೆಯಲ್ಲಿ ಕೆಲಸ ಮಾಡ್ಬೇಕಂತ ಅನ್ನೋದು ಪ್ರೇರಣೆ ಮೊಟ್ಟ ಮೊದಲ ಬಾರಿಗೆ ರಾಜೀವ್ ದೀಕ್ಷಿತ್ ಅವರಿಂದನೇ ಸಿಕ್ಕಿತ್ತು. ಸಿ ಸಬ್ಸಿಕ್ವೆಂಟ್ಲಿ ಸದ್ಗುರು ಅವರು ಈಶಾ ಫೌಂಡೇಶನಲ್ಲಿ. ಸೊ ಅವರಿಂದ ಒಂದೇನು ದೊಡ್ಡ ಪ್ರೇರಣೆ ನಮಗೆ ಸಿಕ್ಕಿತ್ತು ಅಂದ್ರೆ ನಾ ಅಲ್ಲಿ ತಾವು ನೋಡ್ಬೋದು ನಿಂಬೆ ಅವ ಸರ್, ಇಲ್ಲಿ ಮಾವಿಂದವ. ಮಾವಿಂದ ಭಾಳಷ್ಟು ವೆರೈಟಿಗಳು, ಏನಿಲ್ಲ ಅಂತಂದ್ರೆ ಒಂದು 10 ವೆರೈಟಿ ಆದರೂ ಮಾವಿಂದವ. ಕೇಸರ್ ಸಂಪೂರ್ಣವಾಗಿ ಎಲ್ಲ ಗೋಗಳು ದೇಶಿ ಗೋಗಳು. ಅದಕ್ಕೆ ಕೆಳಗಡೆ ಏನ್ ಮಾಡ್ತಿದ್ದಾರೆ, ಅವರು ಮ್ಯಾಟ್ ಹಾಕಿದ್ದಾರೆ. ಇದು ಅನರೋಬಿಕ್ ಕಂಪೋಸ್ಟಿಂಗ್ ಬ್ಯಾಗ್ ಅಂತ, ಅಡ್ವಾನ್ಸ್ ಜೀವಾಮೃತ ಅಂತ ಹೇಳ್ಬೋದು. ಇದ್ರೊಳಗೆ ಸಗಣಿ, ಗೋಮೂತ್ರ, ಮತ್ತು ಬೆಲ್ಲ, ಮಜ್ಜಿಗೆ, ಈ ಅಕ್ಕಿ ಗಂಜಿ ಇರ್ತಲ್ಲ ಸರ್, ಅನ್ನದ ಗಂಜಿ, ಮೆಣಸಿ ಕಡಿಮೆ ಆಗ್ಬೇಕಂತ ಅನ್ನೋದು ಒಂದು ಉದ್ದೇಶ. ಆದರೆ ಇನ್ನೊಂದು ಉದ್ದೇಶ ನೀರು ಸರಿಯಾಗಿ ಗಿಡಗಳಿಗೆ ಹೋಗ್ತಾವೆ. ನಮಸ್ಕಾರ ರೈತ ಮಿತ್ರರೇ, ನಾವು ಇಂದು ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಕೆಟ್ಟ ಗ್ರಾಮದಲ್ಲಿದ್ದೀವಿ. ನಮ್ಮ ರೈತ ಮಿತ್ರರಾದ ಆಕಾಶ್ ಮೊಳ್ಕೇರಿ ಒಂದು ಇಂಜಿನಿಯರ್ ಪದವೀಧರರು. ಡಿಗ್ರಿಯನ್ನು ಮುಗಿಸಿ ಎಲ್ಲರ ಥರನೇ ನಾನು ಒಂದು ಜಾಬ್ ಮಾಡಬೇಕು, ಅಥವಾ IT ಕಂಪನಿಯಲ್ಲಿ ಅಥವಾ ಒಂದು ಕಂಪನಿಯಲ್ಲಿ ಒಬ್ಬ ಜಾಬ್ ಕ್ರಿಯೇಟ್ ಆಗಬೇಕು, ಅಥವಾ ನಾವೇ ಒಂದು ಕಂಪನಿ ತಯಾರಿಸಬೇಕೆಂಬ ಅವ್ರ ಉದ್ದೇಶ ಇತ್ತು. ಹೀಗಾಗಿ ಎಲ್ಲ ಥರದ ಪದವಿ ಅವರು ಆದ್ರೂ ಅವರು ಕೃಷಿ ಕ್ಷೇತ್ರಕ್ಕೆ ಮತ್ತು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ನಮ್ಮ ಈಶಾ ಫೌಂಡೇಶನ್ನ ಹಠಯೋಗದ ಶಿಕ್ಷಕರು ಅವರು ತಮಗೆ ಪರಿಚಯ ಮಾಡ್ತೀನಿ. ನಮಸ್ಕಾರ ಆಕಾಶ್ ಅವರೇ. ತಮ್ಮ ಬಗ್ಗೆ ನಮ್ಮ ರೈತರಿಗೆ ಆಗಲಿ ಅಥವಾ ಯುವ ಪೀಳಿಗೆಗಾಗಲಿ ಒಂದು ಯಾವ ಥರ ನೀವು ಈ ಮಾರ್ಗಕ್ಕೆ ಬಂದ್ರಿ, ಇದು ಯಾವಕ್ಕೆ ನಿಮ್ಮ ಪ್ರೇರಣೆ ಆಗ್ತು? ನಿಮಗೆ ಇದಕ್ಕೆ ಬರ್ಲಾಕ ಮೇನ್ ಉದ್ದೇಶ ಏನು? ಮತ್ತು ಯುವಕರಿಗೆ ನಿಮ್ಮಲ್ಲಿಂದ ಅವ್ರು ಏನು ಪ್ರೇರಣೆ ಪಡೆಯಬಹುದು ಎಂಬ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ತಮ್ಮ ಬಗ್ಗೆ ಪರಿಚಯ ಹಾಗೂ ತಾವು ಯಾವ ಥರ ಇಂಜಿನಿಯರಿಂಗ್ ಮುಗಿಸಿದ್ರಿ ಮತ್ತು ಏನೇನು ಮಾಡಿದ್ರಿ, ಮುಂದೆ ಈ ಭಾಗಕ್ಕೆ ಹೆಂಗೆ ಬಂದ್ರಿ, ಅದ್ರ ಬಗ್ಗೆ ತಾವು ಹೇಳ್ಬೋದು. ನಮಸ್ಕಾರ ಸರ್. ನಮಸ್ಕಾರ. ಇವತ್ತು ತಾವು ಬಂದ್ರಿ ನಮ್ಮ ಹೊಲಕ್ಕೆ, ನಮಗೆ ಭಾಳ ಸಂತೋಷ ಆಯಿತು ಸರ್. ನಾನು ಬೇಸಿಕಲಿ ಆಟೋಮೊಬೈಲ್ ಇಂಜಿನಿಯರು. ನಾನು ಇಂಗ್ಲೆಂಡಲ್ಲಿ ಮಾಸ್ಟರ್ಸ್ ಇನ್ ಆಟೋಮೋಟಿವ್ ಇಂಜಿನಿಯರಿಂಗ್ ಮಾಡಿ ಅಲ್ಲಿ ಜಾಗ್ವರ್ ಲ್ಯಾಂಡ್ ರೋವರ್ ಅಂತ ಒಂದು ಕಂಪನಿ ಇದೆ ಸರ್, ಅಲ್ಲಿ ಕೆಲಸ ಮಾಡ್ತಿದ್ದೆ. ಅದಾದಮೇಲೆ ನನಗೆ ಭಾರತಕ್ಕೆ ಮರಳಿ ಬರ್ಬೇಕಂತ ಅನಿಸಿದಾಗ ಅವರು ಜಾಗ್ವರ್ ಲ್ಯಾಂಡ್ ರೋವರ್ದು ಟಾಟಾ ಮೋಟರ್ಸ್ ಅವ್ರದ್ದೇ ಕಂಪನಿ. ಸೊ ಟಾಟಾ ಮೋಟರ್ಸ್ಗೆ ವರ್ಗಾವಣೆ ಮಾಡಿ ಭಾರತದಾಗ ಕೆಲಸ ಮಾಡಿದೆ ಕೆಲವೊಂದು ವರ್ಷಗಳು. ಅದಾದಮೇಲೆ ಮತ್ತೆ ನನಗೆ ಸ್ವಲ್ಪ ಅಧ್ಯಾತ್ಮ ಕಡೆ ಒಲವಾಯಿತು. ಸೊ ಅಧ್ಯಾತ್ಮ ಕಡೆ ಒಲವಾದಾಗ ಈಶಾ ಫೌಂಡೇಶನ್ ಹಠಯೋಗ ಟೀಚರ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ ಕೊಡ್ತಾರೆ ಅನ್ನೋದು ಗೊತ್ತಾಯಿತು. ಸೊ ಅಲ್ಲಿ ಒಂದು 6 months ಆಶ್ರಮದಾಗೆ ಉಳ್ಕೊಂಡು ಹಠಯೋಗ ಟೀಚರ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ ಕಂಪ್ಲೀಟ್ ಮಾಡಿ ಆಚಾರ್ಯ ಆಗಿ ಹೊರಹೊಮ್ಮಿದಾಗ ದೃಷ್ಟಿಕೋನನೇ ಬದಲಾಯಿಸ್ತು. ಏನು ಮಾಡಬೇಕಾಗಿತ್ತು ಅಂತಂದ್ರು ಅದು ನನ್ನ ಸ್ವಂತ ಕಡೆಯಿಂದ ಅಷ್ಟೇ ಅಲ್ಲ, ಅದು ಸಮಾಜಕ್ಕೂ ಉಪಯೋಗ ಆಗುವಂಥದ್ದು ಒಂದು ಕೆಲಸ ಮಾಡಬೇಕಂತ ಅನ್ನೋದು ಒಂದು ಪ್ರೇರಣೆ ಅಲ್ಲಿಂದ ಸಿಕ್ತು. ಅದಕ್ಕಿಂತ ಮುಂಚೆನೂ ನಾವು ಇಂಜಿನಿಯರಿಂಗ್ ಕಲಿತಿರ್ಬೇಕಾದ್ರೆ, ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡ್ತಿರ್ಬೇಕಾದ್ರೆ ರಾಜೀವ್ ದೀಕ್ಷಿತ್ ಅವರು ಭಾಳ ದೊಡ್ಡ ಪ್ರೇರಣೆ ಆಗಿದ್ದಾರೆ ನಮಗೆ. ಭಾರತ ಬಗ್ಗೆ ಯೋಚನೆ ಮಾಡಬೇಕು, ಭಾರತದೇನು ಆ ಹಳೆಯ ವೈಭವ ಏನಿತ್ತು ಅದನ್ನು ಮತ್ತೆ ಪುನರ್ಜೀವಗೊಳಿಸ್ಬೇಕಂತನ್ನುವಂಥ ದಿಶೆಯಲ್ಲಿ ಕೆಲಸ ಮಾಡ್ಬೇಕಂತ ಅನ್ನೋದು ಪ್ರೇರಣೆ ಮೊಟ್ಟ ಮೊದಲ ಬಾರಿಗೆ ರಾಜೀವ್ ದೀಕ್ಷಿತ್ ಅವರಿಂದನೇ ಸಿಕ್ಕಿತ್ತು. ಸಬ್ಸಿಕ್ವೆಂಟ್ಲಿ ಸದ್ಗುರು ಅವರು ಈಶಾ ಫೌಂಡೇಶನಲ್ಲಿ. ಸೊ ಅವರಿಂದ ಒಂದೇನು ದೊಡ್ಡ ಪ್ರೇರಣೆ ನಮಗೆ ಸಿಕ್ಕಿತ್ತು ಅಂದ್ರೆ, ನಾ ಅಲ್ಲಿ ಕಲಿತಿರ್ಬೇಕಾದ್ರೆ 2017 ಹಾಗೆ ಬರ್ರಿ ಸರ್ ಮಾತಾಡ್ಕೊತಾನೆ ಹೋಗೋಣ. ಸೊ 2017 ರ್ಯಾಲಿ ಫಾರ್ ರಿವರ್ಸ್ ಅಂತ ಸದ್ಗುರು ಅವರು ಒಂದು ಬಹಳ ದೊಡ್ಡ ದೇಶಾದ್ಯಂತ ಒಂದು ಕ್ಯಾಂಪೇನ್ ಶುರು ಮಾಡಿದ್ರು ಸರ್. ಸೊ ನಾನು ಅವಾಗ ಅಲ್ಲೇ ಇದ್ದೆ. ಅದು ನನ್ನ ಮೇಲೆ ಇಷ್ಟು ದೊಡ್ಡ ಪ್ರಭಾವ ಉಂಟು ಮಾಡ್ತಂತಂದ್ರೆ, ಅವ್ರು ಏನು ಹೇಳಿದ್ರು ಅಂತಂದ್ರೆ, ಅವಾಗ ನದಿಗಳನ್ನು ಉಳಿಸುವಂಥದ್ದು ಒಂದು ಅಭಿಯಾನ ಶುರು ಮಾಡಿದರು. ನದಿದು 2 ಸೈಡು, ಈದರ್ ಸೈಡ್ ಆಫ್ ದಿ ರಿವರ್ 1 kilometer ಅದು ಫಾರೆಸ್ಟ್ ಲ್ಯಾಂಡ್ ಇತ್ತು ಅಂತಂದ್ರೆ ಫಾರೆಸ್ಟ್ದವರು ಪ್ಲಾಂಟ್ ಮಾಡಬೇಕು. ರೈತರದ ಜಮೀನುಗಳು ಇದ್ದು ಅಂತಂದ್ರೆ ಅವ್ರಿಗೆ ಇನ್ಸೆಂಟಿವ್ಸ್ ಎಲ್ಲ ಕೊಟ್ಟು ಫ್ರೂಟ್ ಬೇಸ್ಡ್ ಟ್ರೀಸ್ ಅಥವಾ ಅಗ್ರೋ ಫಾರೆಸ್ಟ್ರಿ
ಅರಣ್ಯದ ಏನು ಗಿಡಗಳೆಲ್ಲ ಇರ್ತಾವಲ್ಲ ಅವನ್ನ ನೆಡಲಿಕ್ಕೆ ಅವರು ಒಂದು ಅವೇರ್ನೆಸ್ ಕ್ಯಾಂಪೇನ್ನ ದೇಶಾದ್ಯಂತ ನಡೆಸಿದ್ರು. ಅದು ಒಂದು ನಮಗೆ ಪ್ರೇರಣೆ ಆಯಿತು. ಪೂರ್ವಜರೇ ಭೂಮಿ ನಮ್ದಿತ್ತು ಬಸವ ಕಲ್ಯಾಣ ಹತ್ರ ಒಂದು 7 ಕಿಲೋಮೀಟರ್ಸ್ ದೂರ ಕಿಟ್ಟ. ಸೊ ಇದನ್ನು ಯಾಕೆ ನಾವು ಕನ್ವೆನ್ಷನಲ್ ಫಾರ್ಮಿಂಗ್ ಟು ಹಾರ್ಟಿಕಲ್ಚರ್ ಫಾರ್ಮಿಂಗ್ ಒಳಗೆ ಕನ್ವರ್ಟ್ ಮಾಡಬಾರ್ದು ಅಂತ ಅನ್ನೋದು ಒಂದು ಅವಾಗೇ ಅದು ಒಂದು ಪ್ರೇರಣೆ ಸಿಕ್ತು. ಸೊ ಅದಾದ ನಂತರ 2018-19ರಲ್ಲಿ ಮತ್ತೆ ಕಾವೇರಿ ಕೂಗು ಅಂತ ಅನ್ನೋದು ಒಂದು ಅಭಿಯಾನ ಶುರು ಮಾಡಿದ್ರು. ಹೌದು. ಸೊ ಆ ಕಾವೇರಿ ಕೂಗು ಅದು ಎಂಥದ್ದು ಪ್ರಭಾವ ಬೀರ್ತು ಅಂತಂದರೆ, ಆಯಿತು ಈಗ ಡಿಲೇ ಮಾಡೋದೇನು ಬೇಡ, ಐಡಿಯಾ ಅಂತೂ ಸೃಷ್ಟಿ ಆಯಿತು. ಈಗ ಏನಂತಾರೆ, ಧರಾತಲ್ ಪೇ ಉತರ್ನಾ ಹೇ, ಭೂಮಿ ಮೇಲೆ ಇಳಿದು ಕೆಲಸ ಮಾಡಬೇಕು ಅಂತ ಅನ್ನೋದೊಂದು ಪ್ರೇರಣೆ ಸಿಕ್ತು. ಸೊ 2019ನಲ್ಲಿ ಕೆಲಸಗಳು ಶುರು ಮಾಡಿದ್ವಿ ಸರ್. ಗಿಡಗಳನ್ನೆಲ್ಲ ನೆಡಕ್ಕೆ ಶುರು ಮಾಡಿದ್ವಿ ಹಂತವಾಗಿ. 1, 2, 3 ಫೇಸಸ್. ಇನ್ಫ್ಯಾಕ್ಟ್ ಇನ್ನೂ ಕೂಡ ಈ ವರ್ಷನೂ ನಾವು ಗಿಡಗಳು ನೆಡ್ಲತ್ತಿದ್ದೀವಿ. ಲಾಸ್ಟ್ ಒಂದು 5-6 ಇಯರ್ಸ್ ಆಯಿತು. ಪ್ರತಿ ವರ್ಷ ಗಿಡ ನೆಡ್ತಾ ಇದ್ದೀವಿ. ಈ ಒಂದು 15 acres ಲ್ಯಾಂಡ್ ಒಳಗೆ. ಇವತ್ತು ತಾವು ನೋಡ್ತಿರ್ಬೇಕು, ಈಗ ಒಂದು 5 ವರ್ಷದಿಂದ 2 ವರ್ಷದಿಂದ ತಾವು ಹೇಳ್ತೀರಿ. ಇಲ್ಲಿ ನೀವು ಮುಖ್ಯವಾಗಿ ಸದ್ಗುರು ಅವ್ರದ್ದು ಪ್ರೇರಣೆ ಆಗ್ಲಿ ಅಥವಾ ಪರಿಸರ ಉಳ್ಬೇಕಾಗಿ ಸ್ವದೇಶಿ ಅಭಿಯಾನದ ನಮ್ದು ಹರಿಕಾರದ ರಾಜು ದೀಕ್ಷಿತ್ ಅವರು ಪ್ರೇರಣೆ ಅಂತ. ಹೌದು ಸರ್. ಆ ನಂತರ ನೀವು ಇಲ್ಲಿ ಎಷ್ಟು ತರದ ನಿಮ್ ತೋಟದಲ್ಲಿ ಗಿಡಗಳು ಹಚ್ಚಿದ್ರಿ, ಮತ್ತೆ ಅದಕ್ಕೆ ಯಾವ್ಯಾವ ಅಂದ್ರೆ ಸಾವಯವದಲ್ಲಿ ಏನೇನ್ ಮಾಡಿದ್ರಿ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ರಿ. ಅದೇ ಇವಾಗ ಗಿಡ ಹಚ್ಬೇಕಂತ ಅನ್ನೋದಂತೂ ಡಿಸೈಡ್ ಆಯಿತು, ನಿರ್ಣಯ ಮಾಡ್ಕೊಂಡಿವಿ. ಬಟ್ ಅದು ಹೆಂಗೆ ಮಾಡಬೇಕು, ಏನು ಪದ್ಧತಿ ಅಳವಡಿಸ್ಕೊಳ್ಬೇಕು ಅಂತಂದಾಗ ಅದು ಗೋ ಆಧಾರಿತ ಆಗಿರ್ಬೇಕು ಅಂತ ಅನ್ನೋದು ನಿಶ್ಚಯಿಸಿದ್ವಿ ರೀ. ಸೊ ದೇಸಿ ಹಸುಗಳನ್ನು ಇಟ್ಕೊಂಡು ಅದರ ಆಧಾರಿತನೇ ಈಗ ಕೃಷಿ ಮಾಡ್ಲತ್ತಿದ್ದೆವು. ಇಲ್ಲಿ ತಾವು ನೋಡ್ಬೋದು, ನಿಂಬೆ ಅವ ಸರ್, ಇಲ್ಲಿ ಮಾವಿಂದ ಭಾಳಷ್ಟು ವೆರೈಟಿಗಳು. ಏನಿಲ್ಲ ಅಂತಂದ್ರೆ ಒಂದು 10 ವೆರೈಟಿ ಆದರೂ ಮಾವಿಂದವ. ಕೇಸರ್, ಮಲಿಕಾ, ದಶರಿ, ಹಿಮಾಯತು, ಅಲ್ಫಾನ್ಸು, ಇಂಥವು ಅನೇಕ ಮ್ಯಾಂಗೋ ವೆರೈಟೀಸ್ಗಳವ. ನಿಂಬುದು ಇಂಡಿ ವೆರೈಟಿ ಅವ, ಸೀಬೆ ಅವ. ಅದು ಅಷ್ಟೇ ಅಲ್ಲದೆ ಆಗ್ರೋಫಾರೆಸ್ಟಿಗೆ ಅಂತ ಹೇಳಿ 1 ಎಕರೆ ಡೆಡಿಕೇಟ್ ಮಾಡಿದ್ದೀವಿ ಸರ್. ಈಗ ನೀವು ನಮ್ಮ ಎಡಭಾಗದಲ್ಲಿ ನೋಡ್ಬೋದು, ಇಲ್ಲಿ ಹೆಬ್ಬೇವು ಅದ, ಇಲ್ಲಿ ಚಂದನ್ ಅದ, ರಕ್ತ ಚಂದನ್ ಅದ, ಇಲ್ಲಿ ಕೋಟ್ಯಾಧಿಪತಿ ಕೃಷಿ ಒಂದು ಮಾಡೆಲ್ ಮಾದರಿ. ಎಸ್, ಅದು ಅನ್ಬೋದು. ತೆಂಗುನು ಎಲ್ಲ ನಾವು ಬಾರ್ಡರ್ಗೆಲ್ಲ ಹಚ್ಕೊಂಡಿದ್ದೀವಿ ಸರ್. ಬಾರ್ಡರ್ಗೆಲ್ಲ ಹಚ್ಕೊಂಡಲ್ಲ ಅಷ್ಟೇ. ಫಸ್ಟ್ ಹಂತದಾಗ, ಫಸ್ಟ್ ಫೇಸ್ದಾಗ ತಾವು ಇಲ್ಲಿ ನೋಡ್ತಿರ್ಬೋದು, ಗೇಟ್ ಅದ. ಆ್ಯಕ್ಚುಲಿ ನಮ್ಮ ಹೊಲದಾಗೆ ಅದು ಇನ್ನೊಂದು ಗೇಟ್ ಅದ. ಇದು ಫಸ್ಟ್ ಹಂತದಾಗ ಮಾಡಿಕೊಂಡಿದ್ದ ಕಡಿಂದು ಇದು ನಿಮ್ಮ ಒಳಗೆ ತೆಂಗಿನ ಗಿಡಗಳು ಕಾಣಿಸ್ಲತ್ತವ. ಆಮೇಲೆ ಸುತ್ತ ಬಾರ್ಡ್ರಿಗೆಲ್ಲ ಹಚ್ಕೊಂಡಿವಿ. ಸೊ ಆ್ಯಕ್ಚುಲಿ ಒಂದು ದೊಡ್ಡ ಗೌಶಾಲ ಇಲ್ಲಿ ಮಾಡ್ಲತ್ತಿದ್ದೇವೆ ರೀ. ದೊಡ್ಡದು ಗೌಶಾಲ ಇನ್ನೂ ಅಂಡರ್ ಕನ್ಸ್ಟ್ರಕ್ಷನ್ ಅದ. ಬಟ್ ಫಸ್ಟ್ ಮೊದಲ ಬಾರಿಗೆ ನಾವು ಆಕಳುಗಳಿಗೆ ಏನಾರ ತಂದಿದ್ದೇವೆ ಅಂತಂದ್ರೆ ಈ ಸ್ಥಳಕ್ಕೆ ತಂದಿದ್ದು. ಈಕಿ ಲಾಲ್ ಕಂದಾರಿ. ಸೊ ದೇಗ್ಲೂರ್ದಾಗ ಲಾಲ್ ಕಂದಾರಿ ತಂದೆವು. ಅದರದ್ದು ವೆರಿ ನೆಕ್ಸ್ಟ್ ಡೇ ಈ ಗಿರ್ ತಳಿ, ಈಕಿನ ಹೆಸರು ಜನನಿ. ಬೀದರ್ ಒಳಗೆ ರಾಮಕೃಷ್ಣ ಆಶ್ರಮದಾಗ ಜ್ಯೋತಿರ್ಮಯಾನಂದ ಸ್ವಾಮೀಜಿಗಳು ಅದ್ರ. ಸೊ ಅವ್ರದ್ದು ಕೊಟ್ಟಿದ್ದ ಆಶೀರ್ವಾದ ಇದೆ. ಸೊ ಜನನಿ ಮಗಳು ಮಂಗಳ ಗೌರಿ, ಇದು ಅಲ್ಲೇ ಅಪ್ಪವರೇ ಈಕಿಗೆ AI ಮಾಡಿಸಿದ್ರು, ಸೆಕ್ಸ್ಡ್ ಸೀಮೆನ್ ಇದು ಮಾಡಿಸಿ. ಸೊ ಈಕಿ ಕಾಂಕ್ರೇಜ್ ಮಿಕ್ಸ್ ಇದ್ದಿದ್ರಿಂದ ಮಂಗಳ ಗೌರಿ. ಭಾಗ್ಯದು ಅಂದ್ರೆ ಲಾಲ್ ಕಂದಾರಿ ಮಗಳು ಈಕಿ ಮುಕ್ತ ಅಂತ. ಶಾಲೆಯಲ್ಲಿ ಸಂಪೂರ್ಣವಾಗಿ ಎಲ್ಲಾ ಗೋಗಳು ದೇಶಿ ಗೋಗಳು. ಅದಕ್ಕೆ ಕೆಳಗಡೆ ಏನ್ ಮಾಡ್ತಿದ್ದಾರೆ, ಅವರು ಮ್ಯಾಟ್ ಹಾಕಿದ್ದಾರೆ. ಗೋಮೂತ್ರ ಪೂರ್ತಿ ಶೇಖರಣೆ ಆಗಿದ್ದು ಇಲ್ಲಿ ಕೆಳಗಡೆ ಒಂದು ಡ್ರಮ್ ಅನ್ನ ಇಟ್ಟಿದ್ದಾರೆ. ಇಲ್ಲಿ ಗೋಮೂತ್ರ ಎಲ್ಲ ಇಟ್ಟಿದ್ದು ಶೇಖರಣೆ ಆಗಿ ಇಲ್ಲಿ ಡ್ರಮ್ ನಲ್ಲಿ ಶೇಖರಣೆ ಆಗುತ್ತೆ. ಆಗ ಶೇಖರಣೆ ಆಗಿರುವಂತ ಗೋಮೂತ್ರನ ಇವರು ಅಲ್ಲಿ ಜೀವಾಮೃತ ಮಾಡೋಕ್ಕಾಗ್ಲಿ ಅಥವಾ ಗೊಬ್ಬರ ತಯಾರು ಮಾಡೋಕ್ಕಾಗ್ಲಿ, ಸಿಂಪಡಣೆಗೆ ಮತ್ತೆ ಭೂಮಿಗೆ ಹೀಗೆ ಅದೇ ಉಪಯೋಗ ಆಗುವಂತ ಈ ಒಂದು ಸ್ಟ್ರಕ್ಚರ್ ರೆಡಿ ಮಾಡಿದ್ದಾರೆ. ಸೆಗಣಿಯನ್ನು ಕಲೆಕ್ಟ್ ಮಾಡಿ ಅಲ್ಲಿ ಹೊರಗಡೆ ಅನರೋಬಿಕ್ ಕಂಪೋಸ್ಟಿಂಗ್ ಬ್ಯಾಗ್ ಅಂತ, ಅಡ್ವಾನ್ಸ್ ಜೀವಾಮೃತ ಅಂತ ಹೇಳ್ಬೋದು. ಇದ್ರೊಳಗ ಸಗಣಿ, ಗೋಮೂತ್ರ, ಮತ್ತು ಬೆಲ್ಲ, ಮಜ್ಜಿಗೆ, ಈ ಅಕ್ಕಿ ಗಂಜಿ ಇರ್ತಲ್ಲ ಸರ್, ಅನ್ನದ ಗಂಜಿ, ಮತ್ತು ಗಿಡ ತಪ್ಪಲ್ಗಳು ಅಂತಂದ್ರೆ ಈ ನುಗ್ಗೆ ಸೊಪ್ಪು ಇರಬಹುದು, ಅರಳಿ ಮರದ ಸೊಪ್ಪು, ಇವೆಲ್ಲ ಹಾಕಿ ನಾವು ಫಸ್ಟ್ ಟೈಮ್ ಇದು ಒಂದು 5000 ಲೀಟರ್ಸ್ ಕೆಪಾಸಿಟಿ ಬ್ಯಾಗ್ ಸರ್. ಇದು
ಫಸ್ಟ್ ಟೈಮ್ ಇದಕ್ಕೆ 40 to 50 ಡೇಸ್ ಕೊಳಿಲಕ್ಕೆ ಬಿಟ್ಟಿರ್ತೀವಿ. ಆಮೇಲೆ ಪೋಸ್ಟ್ ದಟ್ ಎವ್ರಿ ಡೇ ನಾವು 200 ಲೀಟರ್ ನಾವು ತೊಗೋಬೋದು. ಪ್ರೊವೈಡ್ 200 ಲೀಟರ್ ಅಷ್ಟು ನೀವು ರಾ ಮೆಟೀರಿಯಲ್ ಹಾಕಿದ್ರೆ ನೀವು ಡೈಲಿ ತೊಗೋಬೋದು. ಲಿಕ್ವಿಡ್ ಫರ್ಟಿಲೈಸರ್ ಆಗಿ ಹೊರಬೇಕು. ಯಾವುದು ಮೆನ್ಯುವಲಿ ಇಲ್ಲ, ಎಲ್ಲಾನು ಯಂತ್ರೋಪಕರಣ ಅಂದ್ರೆ ಬಟನ್ ಹೊಡೆದಿದ್ರೆ ಅಲ್ಲಿ ಪೂರ್ತಿ ಎಲ್ಲ ಕಲ್ಚರ್ ರೆಡಿ ಆಗುತ್ತೆ. ಈ ತರದ ಒಂದು ಸೆಟ್ಟಿಂಗ್ ಮಾಡಿದ್ದಾರೆ. ಆ ಸೆಟ್ಟಿಂಗ್ ಬಗ್ಗೆ ಅವರು ಆಕಾಶ್ ಅವ್ರು ತೋರಿಸ್ತಾರೆ. ಅನೇಕ ತರದ ಗೊಬ್ಬರಗಳನ್ನ ಇವ್ರು ತಯಾರು ಮಾಡಿದ್ದಾರೆ. ಮತ್ತೆ ಅದನ್ನ ಮೆನ್ಯುವಲಿ ಮಾಡೋದು ಮತ್ತೆ ಯಂತ್ರೋಪಕರಣಗಳನ್ನ ಮಾಡೋದು ಒಂದೇ ಸೆಟ್ಟಿಂಗ್ ಯಾವ ತರ ಮಾಡಿದ್ರೆ ಅದ್ರ ಬಗ್ಗೆ ಸಂಪೂರ್ಣ ವಿವರಣೆ ಕೊಡ್ತಾರೆ ಅವರು. ಸರ್, ಇದು ಆಟೋಮೇಷನ್ ಮಾಡ್ಕೊಂಡಾದ್ಮೇಲೆ ನಮಗೆ ಲೇಬರ್ ಡಿಪೆಂಡೆನ್ಸಿ ಕಡಿಮೆ ಆಗ್ಬೇಕಂತ ಅನ್ನೋದು ಒಂದು ಉದ್ದೇಶ. ಆದರೆ ಇನ್ನೊಂದು ಉದ್ದೇಶ, ನೀರು ಸರಿಯಾಗಿ ಗಿಡಗಳಿಗೆ ಹೋಗ್ತಾವೆ. ಮತ್ತು ಅದು ಅಷ್ಟೇ ಅಲ್ಲದೆ ನಾವೇನು ಫರ್ಟಿಲೈಸರ್ಸ್ಗಳೆಲ್ಲ ಕೊಡ್ತೀವಿ, ಗೊಬ್ಬರದ ಏನು ಕೊಡ್ತೀವಿ ಲಿಕ್ವಿಡ್ ಫಾರ್ಮ್ ಒಳಗೆ, ಸೊ ಅದನ್ನೆಲ್ಲ ಇದ್ರೊಳಗೆ ಕೊಟ್ಟಾಗ ಭಾಳ ಎಫೆಕ್ಟಿವ್ ಆಗಿ ನಮ್ಮ ಕ್ರಾಪ್ಸ್ಗಳಿಗೆ, ನಮ್ಮ ಬೆಳೆಗಳಿಗೆಲ್ಲ ಹೋಗ್ತಾವೆ. ಸೊ ಇದ್ರೊಳಗೆ ಏನು ಮಾಡ್ಕೊತೀವಿ ಅಂತಂದ್ರೆ ನಾವು ಔಷಧಿಗಳು ಪಂಚಗವ್ಯ ಮಾಡ್ಕೊಳ್ತೀವಿ. ಅದಷ್ಟೇ ಅಲ್ಲದೆ ಜೀವ ರಸಾಯನಗಳು ಮಾಡ್ಕೊಳ್ತೀವಿ. ಅದು ಕಹಿ, ಸಿಹಿ ಮತ್ತು ಹುಳಿ. ಕಹಿ ಸಿಹಿ ಒಳಗೆ ಹೆಂಗಂತಂದ್ರೆ ನಮ್ಮ ಕಡೆನೇ ಇವು ಅವ ಜಾಪಳಕಾಯಿ ಅವ ಮತ್ತು ಮ್ಯಾಂಗೋ ಅವ. ಸೊ ಅದರದ್ದು ನಿಮ್ಮ ಸಿಹಿ ಜೀವ ರಸಾಯನ ಆದ್ರೆ, ಕಹಿ ನಮ್ಮ ಎಕ್ಕಿ ನೋಡಿದ್ರೆ ಸರ್ ಅದು ಅಲೋವೆರಾದ ಅದ. ಸೊ ಅದರದ್ದು ಕಹಿ ಆಗ್ತದೆ. ಹುಳಿದಂದ್ರೆ ಲೆಮನ್ ಅದ. ಮತ್ತು ಸಾಕಷ್ಟು ಸಿಟ್ರಸ್ ಫ್ರೂಟ್ಸ್ಗಳೆಲ್ಲ ಅವ ಸರ್. ಎಲ್ಲ ಹೊಲದಾಗೆ ಬಂದಿರೋಂಥ ಇದು ಫ್ರೂಟ್ಸ್ಗಳದ್ದು ಅದು ಜೀವ ರಸಾಯನಗಳು ಆಗ್ತಾವೆ. ಬೇರೆ ಬೇರೆ ಪರ್ಪಸ್ ಅದ. ಸಿಹಿದು ಇದು ಏನಂತಾರೆ ಗ್ರೋತ್ ಪ್ರಮೋಟರ್ ಅದ, ಅದಕ್ಕೆ ಯೂಸ್ ಮಾಡ್ತೀವಿ. ಕಹಿದು ನಮ್ಮ ಅಮಾವಾಸ್ಯೆಗೆಲ್ಲ ಹುಳಗಳು ಹತ್ತಬಾರ್ದು ಅಂತ ಅನ್ನೋದು ಕಡೆಯಿಂದ ಪ್ರಿಕಾಷನ್ಸ್ ಆಗಿ ನಾವು ಸ್ಪ್ರೇ ಮಾಡ್ತೀವಿ. ಮತ್ತು ಹುಳಿ ಅದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ, ಹುಳಿ ಅಂತೂ ಅದು ಮಲ್ಟಿಪರ್ಪಸ್ ಜೀವ ರಸಾಯನ. ನೀವು ಭಾಂಡೆ ತೊಳಿಲಕ್ಕಂತ, ಮನಿ ಒರೆಸ್ಲಕ್ಕಂತ, ಬಟ್ಟೆ ಕ್ಲೀನ್ ಮಾಡ್ಲಕ್ಕಂತ ಯೂಸ್ ಮಾಡ್ಬೋದು. ಅದಕ್ಕೆ ಅಷ್ಟೇ ಅಲ್ಲದೆ ಅಗ್ರಿಕಲ್ಚರ್ ಪರ್ಪಸ್ಗೆ ನಮಗೆ ಹೆಂಗೆ ಯೂಸ್ ಆಗ್ತದೆ ಅಂತಂದ್ರೆ, ಹೂವುಗಳು ಬಂದಾಗ ಇದು ಸ್ಪ್ರೇ ಮಾಡಿದಾಗ ಹೂವು ಹೆಚ್ಚಿನ ಸಂಖ್ಯೆದಾಗ ಬಂದು ಕ್ರಾಪ್ಸ್ ಇಳುವರಿ ಜಾಸ್ತಿ ಆಗ್ತದೆ ಸರ್. ಸೊ ಆ ಉದ್ದೇಶ ಕಡೆಯಿಂದ ಅದು ಮಾಡ್ಕೊಳ್ತೀವಿ. ಪಂಚಗವ್ಯ ತಯಾರು ಮಾಡ್ಕೊಳ್ತೀವಿ. ಸೊ ಹಿಂಗೆ ಅನೇಕ ಕಾಣಿಸ್ತಾ ಇರುವುದು ಇದು ಫಸ್ಟ್ ಈ 1 and 2 ಅಂತ ಟ್ಯಾಂಕ್ ಅನ್ಕೊಂಡಿದೀವಿ. 1, 2 ಟ್ಯಾಂಕ್ ಇವು ಎರಡರೊಳಗಿಂದ ಬಂದು, ಸೊ ಇದು ಹೋಗೋದು ನಿಮಗೆ ಗೊತ್ತಾಗ್ತದೆ ಇದ್ರೊಳಗೆ. ಸೊ ಆಮೇಲೆ ಬೂಸ್ಟರ್ ಪಂಪಿಂದ ಮತ್ತು ನಿಮ್ಮ ಪ್ಲಾಟ್ಸ್ಗಳಿಗೆಲ್ಲ ಹೋಗ್ತಾವೆ. ಇದು ಪಾಸ್ ಮಾಡ್ರೆ ನಾ ಕೀಲಿ ತರಿಸ್ತೀನಿ ಸರ್.